ಹಾಯ್ ಫ್ರೆಂಡ್ಸ್, ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್. ಇವತ್ತಿನ ಕ್ಲಾಸ್ ಯಾವ್ದಪ್ಪ ಅಂತಂದಾಗ RRB ಗ್ರೂಪ್ ಡಿ ಸೈನ್ಸ್ ಕ್ವಶನ್ಗಳನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಹಾಗೆ ಹಿಂದಿನ ಕ್ಲಾಸ್ ಅಲ್ಲೂ ಸಹ ಏನಪ್ಪಾ ಅಂತಂದ್ರೆ RRB ಗ್ರೂಪ್ ಡಿ ಸೈನ್ಸ್ ಕ್ವಶನ್ಗಳನ್ನ ನೋಡ್ತಾ ಬಂದಿದ್ದೀವಿ ಸ್ನೇಹಿತರೆ. ಹಾಗೆ ಇವತ್ತಿನ ಕ್ಲಾಸ್ ಅಲ್ಲೂ ಸಹ RRB ಗ್ರೂಪ್ ಡಿ ಸೈನ್ಸ್ ಕ್ವಶನ್ಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. RRB ಗ್ರೂಪ್ ಡಿಗೆ ಸೈನ್ಸ್ ಮೇಲೆ ಏನಪ್ಪಾ ಅಂತಂದಾಗ 25 ಕ್ವಶನ್ಗಳನ್ನ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇಂಪಾರ್ಟೆಂಟ್. ಹಾಗಾಗಿ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ ಸ್ನೇಹಿತರೆ. ನೋಡಿ, ಮೊದಲನೇದಾಗಿ ಸಾಮಾನ್ಯ ವಯಸ್ಕ ವ್ಯಕ್ತಿಯ ಹೃದಯದ ಪ್ರತಿ ನಿಮಿಷದ ಬಡಿತದ ಗತಿ ಅಂದ್ರ ಒಂದು ನಿಮಿಷಕ್ಕೆ ಹೃದಯ ಎಷ್ಟು ಬಾರಿ ಬಡಿದುಕೊಳ್ಳುತ್ತದೆ ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಇಂಪಾರ್ಟೆಂಟ್. ಆಪ್ಷನ್ ಎ 84 ಅಂತ ಕೊಟ್ಟನ, ಆಪ್ಷನ್ ಬಿ 96 ಅಂತ ಕೊಟ್ಟನ, ಆಪ್ಷನ್ ಸಿ 60 ಅಂತ ಕೊಟ್ಟನ, ಆಪ್ಷನ್ ಡಿ 72 ಅಂತ ಕೊಟ್ಟನ ಸ್ನೇಹಿತರೆ. ನೋಡಿ, ಹೃದಯ ಎಷ್ಟು ಬಾರಿ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಬಡಿದುಕೊಳ್ಳೋದು ಕೇಳಿದಾಗ 72 ಬಾರಿ ಹೃದಯ ಏನ್ ಮಾಡ್ದಪ್ಪ ಅಂತಂದಾಗ ಲಯಬದ್ಧವಾಗಿ ಬಡಿದುಕೊಳ್ತದೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. ಈ 72ನೇ ಆರ್ಟಿಕಲ್ ಏನ್ ಹೇಳ್ತಂದಾಗ ರಾಷ್ಟ್ರಪತಿ ಕ್ಷಮಾದಾನ ಅಧಿಕಾರದ ಬಗ್ಗೆ ಹೇಳ್ತದೆ ನೋಡಿ. ರಾಷ್ಟ್ರಪತಿ ಕ್ಷಮಾದಾನ ಅಂದ್ರ ರಾಷ್ಟ್ರಪತಿ 72ನೇ ವಿಧಿ ಆಧಾರದ ಮೇಲೆ. ಇಂಪಾರ್ಟೆಂಟ್ ಸಹ ಇದು ಸಹ ಏನಪ್ಪಾ ಅಂತಂದ್ರೆ RRB ಗ್ರೂಪ್ ಡಿ ಅಲ್ಲಿ ಏನಪ್ಪಾ ಅಂತಂದಾಗ ಜಿಕೆ ಕ್ವಶನ್ಗಳಲ್ಲಿ ಇದು ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. ರಾಷ್ಟ್ರಪತಿ ಒಬ್ಬ ಅಪರಾಧಿಗೆ ನೀಡಿದ ಶಿಕ್ಷೆಯನ್ನ ಕಡಿಮೆ ಮಾಡುವ ಮತ್ತು ಮರಣ ದಂಡನೆಯನ್ನ ರದ್ದು ಮಾಡುವ ಅಧಿಕಾರ ಸಂವಿಧಾನದ ಎಷ್ಟನೇ ವಿಧಿ ರಾಷ್ಟ್ರಪತಿಗೆ ಕೊಟ್ಟಿದೆ ಅಂತ ಹೇಳಿ ಕ್ವಶನ್ ಕೇಳ್ತಾನ. ಇಂಪಾರ್ಟೆಂಟ್ ಸ್ನೇಹಿತರೆ. ಎಷ್ಟನೇ ವಿಧಿ? 72ನೇ ವಿಧಿ. ಹಾಗೆ ಹೃದಯ ಎಷ್ಟು ಬಾರಿ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಪಡೆದುಕೊಳ್ಳೋದು ಕೇಳಿದಾಗ 72 ಬಾರಿ ಬಡಿದುಕೊಳ್ತದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ 76ನೇ ವಿಧಿ ಅಂತೇಳಿ ಗೊತ್ತಿರ್ಲಿ, ಇದು ಸಹ ಜಿಕೆ ಅಲ್ಲಿ ಕ್ವಶನ್ ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. 76ನೇ ವಿಧಿ, ಸಂವಿಧಾನದ 76ನೇ ವಿಧಿ ಯಾರಿಗೆ ಸಂಬಂಧಿಸಿದ ಕೇಳಿದಾಗ ಅಟಾರ್ನಿ ಜನರಲ್. ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಸಹ RRB ಗ್ರೂಪ್ ಡಿ ಕ್ವಶನ್ ಕೇಳೋಣ. ಅಟಾರ್ನಿ ಜನರಲ್ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವ್ದಂದಾಗ 76ನೇ ವಿಧಿ. ಈ ಅಟಾರ್ನಿ ಜನರಲ್ ಅವರನ್ನ ನೇಮಕ ಮಾಡುವ ವ್ಯಕ್ತಿ ಅಥವಾ ವ್ಯಕ್ತಿ ಯಾರದ್ ಕೇಳಿದಾಗ ರಾಷ್ಟ್ರಪತಿ ನೋಡಿ ಸ್ನೇಹಿತರೆ. ನೇಮಕ ಮಾಡುವವರು ಯಾರದ್ ಕೇಳಿದಾಗ ರಾಷ್ಟ್ರಪತಿಗಳು ಇವರನ್ನ ನೇಮಕ ಮಾಡ್ತಾರ. ಯಾರನ್ನ? ಅಟಾರ್ನಿ ಜನರಲ್ ಅವರನ್ನ ನೇಮಕ ಮಾಡ್ತಾರ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. ಬ್ಯಾಟರಿಗಳಲ್ಲಿ ಬಳಸಲಾಗುವ ಆಸಿಡ್ ಯಾವುದು ಅಂತ ಕೇಳೋಣ ಸ್ನೇಹಿತರೆ. ಬ್ಯಾಟರಿಗಳಲ್ಲಿ ಬಳಸಲಾಗುವ ಆಸಿಡ್ ಯಾವುದು ಅಂತ ಕ್ವಶನ್ ಕೇಳೋಣ. ಆಪ್ಷನ್ ಎ ನೈಟ್ರಿಕ್ ಆಸಿಡ್, ಸಲ್ಫೋರಿಕ್ ಆಸಿಡ್, HCl, ಅಸಿಟಿಕ್ ಆಸಿಡ್ ಅಂತೇಳಿ ಆಪ್ಷನ್ ಕೊಟ್ಟಾನ ಸ್ನೇಹಿತರೆ. ಯಾವ ಬ್ಯಾಟರಿಗಳಲ್ಲಿ ಬಳಸಲಾಗುವ ಆಸಿಡ್ ಯಾವ್ದು ಕೇಳಿದಾಗ ಇಂಪಾರ್ಟೆಂಟ್ ಸ್ನೇಹಿತರೆ ಸಲ್ಫೋರಿಕ್ ಆಸಿಡ್. ಅದು ಸಲ್ಫೋರಿಕ್ ಆಸಿಡ್ ಅನ್ನ ಈ ಬ್ಯಾಟರಿಗಳಲ್ಲಿ, ಯಾವುದು ವಾಹನಗಳ ಬ್ಯಾಟರಿಗಳಲ್ಲಿ ಬಳಸುವ ಒಂದು ಆಸಿಡ್ ಅಂತ ಹೇಳ್ತೀವಿ ಸ್ನೇಹಿತರೆ. ಹೌದಾ? ಇಂಪಾರ್ಟೆಂಟ್. ಇತ್ತೀಚೆಗೆ ಲಿಥಿಯಂ ಅಂತೇಳಿ ಬಳಸ್ತಾರೆ ಸ್ನೇಹಿತರೆ. ಬ್ಯಾಟರಿಗಳಲ್ಲಿ ಲಿಥಿಯಂ ಇದು ಭಾರತದಲ್ಲಿ ದೊರೆಯುವ ಅತ್ಯುನ್ನತ ಒಂದು ಲೋಹ ಅಂತ ಹೇಳ್ತೀವಿ ಸ್ನೇಹಿತರೆ. ಲಿಥಿಯಂ ಅತಿ ಹೆಚ್ಚು ಕಂಡು ಬರುವುದು ಎಲ್ಲಿ ಕೇಳಿದಾಗ ಭಾರತದಲ್ಲಿ ಕೇಳಿದಾಗ ಜಮ್ಮು ಕಾಶ್ಮೀರದಲ್ಲಿ ಅತಿ ಹೆಚ್ಚು ಇದರ ನಿಕ್ಷೇಪವನ್ನ ಕಾಣಬಹುದು. ಭಾರತದಲ್ಲಿ ಅತಿ ಹೆಚ್ಚು ಲಿಥಿಯಂ ನಿಕ್ಷೇಪ ಹೊಂದಿದ ರಾಜ್ಯ ಯಾವ್ದಂದಾಗ ಜಮ್ಮು ಕಾಶ್ಮೀರ. ಕರ್ನಾಟಕದಲ್ಲಿ ಯಾವ್ದು ಕೇಳಿದಾಗ ಯಾವ್ದಂದಾಗ ಮಂಡ್ಯ ಜಿಲ್ಲೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. ಮಂಡ್ಯ ಜಿಲ್ಲೆಯಲ್ಲಿ ಲಿಥಿಯಂ ಅದಿರನ್ನ ನಾವು ಕಾಣಬಹುದು. ಹೌದಾ? ಇಲ್ಲಿ ರಾಜ್ಯಗಳಲ್ಲಿ ಕೇಳಿದಾಗ ಜಮ್ಮು ಕಾಶ್ಮೀರದಲ್ಲಿ ನಾವು ಕಾಣಬಹುದು ನೋಡಿ ಸ್ನೇಹಿತರೆ. ನೆಕ್ಸ್ಟ್ HCl ಅಂದ್ರ ಹೈಡ್ರೋಕ್ಲೋರಿಕ್ ಆಮ್ಲ. ಹೌದಾ? ಹೈಡ್ರೋಕ್ಲೋರಿಕ್ ಆಮ್ಲ ಏನಪ್ಪಾ ಅಂತಂದಾಗ ಇದು ಜಠರದಲ್ಲಿ ಕಂಡು ಬರುವ ಒಂದು ಆಮ್ಲ. ಇಂಪಾರ್ಟೆಂಟ್ ಸ್ನೇಹಿತರೆ. ಜಠರದಲ್ಲಿ ಕಂಡು ಬರುವ ಆಮ್ಲ ಯಾವ್ದಂದಾಗ HCl. ಇದು ಹೈಡ್ರೋಕ್ಲೋರಿಕ್ ಆಮ್ಲ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. ಇದು ಜಠರದಲ್ಲಿ ಕಂಡು ಬರುವ ಒಂದು ಆಮ್ಲ ಅಂತೇಳಿ ಗೊತ್ತಿರ್ಲಿ ಸ್ನೇಹಿತರೆ. ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ 3 ಏನಪ್ಪಾ ಅಂತಂದಾಗ ಕ್ವಶನ್ ಕೇಳ ನೋಡಿ ಸ್ನೇಹಿತರೆ. ಫೋಟೋಸಿಂಥಸಿಸ್
ಏನಪ್ಪಾ ಅಂತಂದ್ರೆ ಅಥವಾ ಬೆಳಕಿನ ಪ್ರಭಾವ ಆಗಲು ಸೂಕ್ತವಾದ ಬೆಳಕು ಓಕೆ ಆಪ್ಷನ್ ಇದು ಕ್ವಶನ್ ಕೇಳಿ ಸ್ನೇಹಿತರೆ. ಆಪ್ಷನ್ ಯಾವ್ದಂದಾಗ ಸೂರ್ಯನ ಬೆಳಕು, ನಕ್ಷತ್ರದ ಬೆಳಕು, ಚಂದ್ರನ ಬೆಳಕು, ದೀಪದ ಬೆಳಕು. ನೋಡ್ರಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಏನಪ್ಪಾ ಅಂತಂದಾಗ ಯಾವುದರ ಸಹಾಯದಿಂದ ನಡೀತದೆ ಕೇಳಿದಾಗ ಸೂರ್ಯನ ಬೆಳಕಿನ ಸಹಾಯದಿಂದ ನಡೀತದೆ ನೋಡಿ ಸ್ನೇಹಿತರೆ. ಸೂರ್ಯನ ಬೆಳಕಿನ ಸಹಾಯದಿಂದ ಅಥವಾ ಫೋಟೋಸಿಂಥೆಸಿಸ್ ಅಂತೇಳಿ ಕರಿತಾರೆ ಸ್ನೇಹಿತರೆ. ಇಂಪಾರ್ಟೆಂಟ್. ನೆಕ್ಸ್ಟ್ ನಕ್ಷತ್ರ ಬೆಳಕು. ಈ ನಕ್ಷತ್ರ ಸೂರ್ಯ ಒಂದು ನಕ್ಷತ್ರ. ಈ ನಕ್ಷತ್ರ ಸ್ವಯಂ ಪ್ರಕಾಶಮಾನವಾದ ನಕ್ಷತ್ರಗಳಾಗಿರ್ತಾವ ಸ್ನೇಹಿತರೆ. ಇವುಗಳಿಗೆ ನಕ್ಷತ್ರ ಅಂತ ಕರಿಲಿಕ್ಕೆ ಕಾರಣ ಏನಪ್ಪಾ ಅಂತಂದಾಗ ಸ್ವಂತ ಬೆಳಕು ಅಥವಾ ಸ್ವಯಂ ಪ್ರಕಾಶಮಾನವನ್ನ ಹೊಂದಿರೋ ಕಾರಣಕ್ಕಾಗಿ ನಕ್ಷತ್ರ ಎಂದು ಕರೀತಾರೆ ಸ್ನೇಹಿತರೆ. ಹೌದಾ. ನಕ್ಷತ್ರಗಳಲ್ಲಿ ಯಾವ ಅನಿಲ್ ಕಂಡು ಬರ್ತದ ಕೇಳ್ತಾನ ಸ್ನೇಹಿತರೆ. ಅನಿಲಗಳು ಕಂಡು ಬರ್ತದ ಕ್ವಶನ್ ಕೇಳ್ತಾನ. ಯಾವಪ್ಪ ಅಂತಂದಾಗ ಹೈಡ್ರೋಜನ್. ಇಂಪಾರ್ಟೆಂಟ್ ಸ್ನೇಹಿತರೆ. ಹೈಡ್ರೋಜನ್ ಮತ್ತು ಹೀಲಿಯಂ. ಹೈಡ್ರೋಜನ್ ಮತ್ತು ಹೀಲಿಯಂ ಅತಿ ಹೆಚ್ಚು ನಕ್ಷತ್ರಗಳಲ್ಲಿ ಕಂಡು ಬರುವ ಅನಿಲಗಳು ಇವು ಯಾವಪ್ಪ ಅಂತಂದಾಗ ಹೈಡ್ರೋಜನ್ ಮತ್ತು ಹೀಲಿಯಂ. ಇವೆರಡರ ಸಮ್ಮಿಲನ ಕ್ರಿಯೆಯಿಂದ ಸೂರ್ಯನಲ್ಲಿ ಏನಪ್ಪಾ ಅಂತಂದಾಗ ಶಾಖ ಉತ್ಪತ್ತಿ ಆಗುತ್ತದೆ. ಯಾವುಗಳ ಸಮ್ಮಿಲನದಿಂದ? ಹೈಡ್ರೋಜನ್ ಮತ್ತು ಹೀಲಿಯಂ ಸಮ್ಮಿಲನದಿಂದ ಸೂರ್ಯನಲ್ಲಿ ಏನಾಗುತ್ತಪ್ಪ ಅಂತಂದಾಗ ಸಮ್ಮಿಲನ ಕ್ರಿಯೆ ಉಂಟಾಗಿ ಸೂರ್ಯನಲ್ಲಿ ಶಾಖ ಉಂಟಾಗುತ್ತದೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್ ಗೊತ್ತಿರಲಿ. ಹೈಡ್ರೋಜನ್ ಅತಿ ಹೆಚ್ಚು ಕಂಡುಬರುವ ವಿಶ್ವದಲ್ಲೇ ಇಂಪಾರ್ಟೆಂಟ್ ಸ್ನೇಹಿತರೆ. ವಿಶ್ವದಲ್ಲೇ ಅತಿ ಹೆಚ್ಚು ಕಂಡುಬರುವ ಅನಿಲ ಯಾವುದು? ವಿಶ್ವ ಅಂದ್ರ ಬ್ರಹ್ಮಾಂಡದಲ್ಲಿ ಅತಿ ಹೆಚ್ಚು ಕಂಡು ಬರುವ ಅನಿಲ ಯಾವುದು ಅಂತಂದಾಗ ಹೈಡ್ರೋಜನ್ ಅನಿಲ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. ಹೈಡ್ರೋಜನ್ ಅನಿಲ. ಹೌದಾ. ನೆಕ್ಸ್ಟ್ ಏನಪ್ಪಾ ಅಂತಂದಾಗ ಚಂದ್ರ. ನೋಡ್ರಿ ಚಂದ್ರ ಅಂತ ಗೊತ್ತಿರ್ಬೇಕು ಚಂದ್ರನ ಬಗ್ಗೆ. ಚಂದ್ರ ಭೂಮಿಯ ಒಂದು ಉಪಗ್ರಹ. ಯಾರದ್ ಕೇಳಿದಾಗ ಚಂದ್ರ ಅಂತ ಗೊತ್ತಿರ್ಲಿ ಸ್ನೇಹಿತರೆ. ಇಂಪಾರ್ಟೆಂಟ್. ಚಂದ್ರನ ಅಧ್ಯಯನ ಮಾಡಲು ಚಂದ್ರಯಾನ 1 ಅನ್ನ ಕಳಿಸಿಕೊಡಲಾಗುತ್ತ. ಚಂದ್ರಯಾನ 1 ಅನ್ನ ಯಾವ ವರ್ಷದಲ್ಲಿ ಕಳಿಸಿಕೊಡಲಾಗತ್ತ ಅಂದಾಗ 2008ರಲ್ಲಿ ಕಳಿಸಿಕೊಡಲಾಗುತ್ತೆ ನೋಡಿ ಸ್ನೇಹಿತರೆ. 2008ರಲ್ಲಿ ಚಂದ್ರಯಾನ 1 ಅನ್ನ ಕಳಿಸಿಕೊಡಲಾಗುತ್ತ. ಇದು ಚಂದ್ರಯಾನ 2. ಇಂಪಾರ್ಟೆಂಟ್. ಚಂದ್ರಯಾನ 2 ಇದು ಯಾವಾಗ ಕಳಿಸಿಕೊಡಲಾಗತ್ತೆ ಕೇಳಿದಾಗ ಚಂದ್ರನಲ್ಲಿಗೆ 2019ರಲ್ಲಿ. ನೆಕ್ಸ್ಟ್ ಚಂದ್ರಯಾನ 3 ಇಂಪಾರ್ಟೆಂಟ್ ಸ್ನೇಹಿತರೆ. ಯಶಸ್ವಿಯಾದ ಒಂದು ಚಂದ್ರಯಾನ ಅಂತ ಹೇಳ್ತೀವಿ ಸ್ನೇಹಿತರೆ. ಯಾವುದು? ಚಂದ್ರಯಾನ 3. ಇದು ಇಂಪಾರ್ಟೆಂಟ್ ಗೊತ್ತಿರ್ಲಿ. ಹೌದಾ. ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ. ಯಾವುದು? ವಾಯುಮಾನದ ಒತ್ತಡವನ್ನು ಅಳೆಯುವ ಉಪಕರಣ ವಸ್ತು. ನೋಡ್ರಿ ವಾಯುಮಾನದ ಒತ್ತಡವನ್ನ ಅಳೆಯುವ ಉಪಕರಣ ವಸ್ತು ಯಾವುದು ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ಅಲ್ಟಿಮೀಟರ್, ಆಪ್ಷನ್ ಬಿ ಹೈಗ್ರೋಮೀಟರ್, ಆಪ್ಷನ್ ಸಿ ಹೈಡ್ರಾಮೀಟರ್, ಆಪ್ಷನ್ 4 ಬಾರೋಮೀಟರ್ ಅಂತೇಳಿ ಗೊತ್ತಿರ್ಲಿ. ಇಲ್ಲಿ ಆಪ್ಷನ್ ಕೊಟ್ಟ ಸ್ನೇಹಿತರೆ. ಇಂಪಾರ್ಟೆಂಟ್. ಬಾರೋಮೀಟರ್ ಅಂತೇಳಿ. ಬಾರೋಮೀಟರ್ ಇದು ಏನಪ್ಪಾ ಅಂತಂದಾಗ ವಾಯುಮಾನದಲ್ಲಿ ಇರುವ ಒತ್ತಡವನ್ನ ಅಳೆಯುವ ಒಂದು ಮಾಪಕ. ಈ ಬಾರೋಮೀಟರ್ ಅನ್ನ ಕಂಡು ಹಿಡಿದವರು ಯಾರಂದಾಗ ಟಾರೆ ಸಲ್ಲಿ. ಇಂಪಾರ್ಟೆಂಟ್ ಸ್ನೇಹಿತರೆ. ಟಾರೆ ಸಲ್ಲಿ ಅವರು ಏನಪ್ಪಾ ಅಂತಂದಾಗ ಬಾರೋಮೀಟರ್ ಅವನ್ನ ಕಂಡು ಹಿಡಿತಾರೆ ನೋಡಿ ಸ್ನೇಹಿತರೆ. ವಾಯು ಭಾರ ಮಾಪಕ ಯಾವ್ದಂದಾಗ ಬಾರೋಮೀಟರ್. ಹಾಗೆ ಪ್ಯಾಥೋಮೀಟರ್ ಅಂತ ಬರ್ತದೆ ಸ್ನೇಹಿತರೆ. ಇಂಪಾರ್ಟೆಂಟ್. ಪ್ಯಾಥೋಮೀಟರ್ ಇದು ಸಾಗರದ ಆಳವನ್ನ ಅಳೆಯುವ ಮಾಪಕ. ಸಾಗರದ ಆಳವನ್ನ ಅಳೆಯುವ ಮಾಪಕ ಯಾವ್ದಂದಾಗ ಪ್ಯಾಥೋಮೀಟರ್. ಒಂದು ಪ್ಯಾಥೋಮೀಟರ್ ಅಂದ್ರೆ ಎಷ್ಟೊತ್ತು ಕೇಳ ಸ್ನೇಹಿತರೆ? 6 ಅಡಿ. ಒಂದು ಪ್ಯಾಥೋಮೀಟರ್ ಎಷ್ಟೊತ್ತಂದಾಗ 6 ಅಡಿ ಅಂತೇಳಿ ಗೊತ್ತಿರ್ಲಿ. ನೆಕ್ಸ್ಟ್ ಡಾಬ್ಸನ್ ಮಾನ ಅಂತ ಬರ್ತೈತಿ. ಇಂಪಾರ್ಟೆಂಟ್. ಡಾಬ್ಸನ್ ಮಾನ ಇದು ಯಾವುದನ್ನ ಅಳೆಯುವ ಒಂದು ಮಾನ ಅಂತ ಕೇಳಿದಾಗ ಡಾಬ್ಸನ್ ಮಾನ ಇದು ಓಜೋನ್ ಪದರವನ್ನ ಅಳತೆ ಮಾಡುವ ಒಂದು ಮಾನ ಯಾವುದಂದಾಗ ಡಾಬ್ಸನ್ ಮಾನ ಅಂತೇಳಿ ಗೊತ್ತಿರ್ಲಿ ಸ್ನೇಹಿತರೆ. ಇಂಪಾರ್ಟೆಂಟ್. ನೆಕ್ಸ್ಟ್ ಅಲ್ಟಿಮೀಟರ್ ಕೊಟ್ರೆ ಸ್ನೇಹಿತರೆ. ಇದು ಅಲ್ಟಿಮೀಟರ್ ಏನಪ್ಪಾ ಅಂತಂದಾಗ ವಿಮಾನದ
ಎತ್ತರವನ್ನ ಅಳೆಯುವ ಒಂದು ಮಾಪಕ ಯಾವಂದಾಗ ಅಲ್ಟಿಮೀಟರ್ ಅಂತೇಳಿ ಗೊತ್ತಿರ್ಲಿ, ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಸಾಪೇಕ್ಷ ಸಿದ್ಧಾಂತ. ಸಾಪೇಕ್ಷ ಸಿದ್ಧಾಂತದ ಪ್ರತಿಪಾದಕರು ಯಾರು? ಅಂದ್ರೆ ಸಾಪೇಕ್ಷ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತಂದಾಗ ಇಲ್ಲಿ ಆಪ್ಷನ್ ಕೊಟ್ಟ ನೋಡಿ ಸ್ನೇಹಿತರೆ. ಆಪ್ಷನ್ 1 ಮ್ಯಾಕ್ಸ್ವೆಲ್, ಆಪ್ಷನ್ 2 ನ್ಯೂಟನ್, ಆಪ್ಷನ್ 3 ಅಲ್ಬರ್ಟ್ ಐನ್ಸ್ಟೀನ್, ಆಪ್ಷನ್ 4 ರಾಮಾನುಜನ್. ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ನೋಡಿ ಸ್ನೇಹಿತರೆ, ಅಲ್ಬರ್ಟ್ ಐನ್ಸ್ಟೀನ್. ಇವರು ಸಾಪೇಕ್ಷ ಸಿದ್ಧಾಂತವನ್ನ ಮಂಡಿಸಿದ ವ್ಯಕ್ತಿ ಆಗಿರ್ತಾರೆ ಸ್ನೇಹಿತರೆ. ಇಂಪಾರ್ಟೆಂಟ್, ಸಾಪೇಕ್ಷ ಸಿದ್ಧಾಂತವನ್ನ ಮಂಡಿಸಿದವರು ಯಾರು ಅಂತೇಳಿ ಹಲವಾರು ಬಾರಿ ಏನಪ್ಪಾ ಅಂತಂದ್ರೆ ಕ್ವಶನ್ ಗಳನ್ನ ಕೇಳ್ತಾ ಹೋಗಿದ್ದಾನೆ ಸ್ನೇಹಿತರೆ. ಇಂಪಾರ್ಟೆಂಟ್ ಏನು, ಸಾಪೇಕ್ಷ ಸಿದ್ಧಾಂತವನ್ನ ಮಂಡಿಸಿದ ವ್ಯಕ್ತಿ ಅಲ್ಬರ್ಟ್ ಐನ್ಸ್ಟೀನ್. ನೆಕ್ಸ್ಟ್ ಗುರುತ್ವಾಕರ್ಷಣ ಬಲದ ಬಗ್ಗೆ ಹೇಳಿದ ವ್ಯಕ್ತಿ ಯಾರಂದಾಗ ನ್ಯೂಟನ್ ಅಂತೇಳಿ ಗೊತ್ತಿರ್ಲಿ, ನ್ಯೂಟನ್. ನೆಕ್ಸ್ಟ್ ವಿಕಾಸವಾದ ಸಿದ್ಧಾಂತವನ್ನ ಮಂಡಿಸಿದವರು, ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ, ವಿಕಾಸವಾದ ಸಿದ್ಧಾಂತವನ್ನ ಮಂಡಿಸಿದವರು ಯಾರಂದಾಗ ಚಾರ್ಲ್ಸ್ ಡಾರ್ವಿನ್ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್, ಚಾರ್ಲ್ಸ್ ಡಾರ್ವಿನ್. ಅದು ವಿಕಾಸವಾದ ಸಿದ್ಧಾಂತವನ್ನ ಮಂಡಿಸಿದವರು ಯಾರಂದಾಗ ಚಾರ್ಲ್ಸ್ ಡಾರ್ವಿನ್ ಅವರು ವಿಕಾಸವಾದ ಸಿದ್ಧಾಂತವನ್ನ ಮಂಡಿಸ್ತಾರೆ. ಈ ವಿಕಾಸವಾದ ಸಿದ್ಧಾಂತಕ್ಕೆ ಉದಾಹರಣೆ ಯಾವ್ದಂದಾಗ ಜಿರಾಫೆ. ಯಾವುದು? ಜಿರಾಫೆ ನೋಡಿ ಸ್ನೇಹಿತರೆ, ಅದು ಜಿರಾಫೆ ಅಂತೇಳಿ ಗೊತ್ತಿರ್ಲಿ. ನೆಕ್ಸ್ಟ್ ಗೆಂಡಾಮೃಗಗಳ ಯೋಜನೆ ಬಂದಿದ್ದು ಯಾವಾಗ ಕೇಳಿದಾಗ ಸ್ನೇಹಿತರೆ ಇಂಪಾರ್ಟೆಂಟ್, ಗೆಂಡಾಮೃಗಗಳ ಯೋಜನೆ 1987ರಲ್ಲಿ ಬರ್ತೈತಿ. ಈ ಗೆಂಡಾಮೃಗಗಳಿಗೆ ಪ್ರಸಿದ್ಧಿಯಾದ ರಾಷ್ಟ್ರೀಯ ಉದ್ಯಾನವನ, ಯಾವ್ದು ಕೇಳಿದಾಗ ಇಂಪಾರ್ಟೆಂಟ್ ಗೊತ್ತಿರಲಿ ಸ್ನೇಹಿತರೆ, ಮಾನಸ ಮತ್ತು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನಗಳು. ಮಾನಸ ಮತ್ತು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನಗಳು ಅಥವಾ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ಸ್ನೇಹಿತರೆ. ಇವೆರಡೂ ಕಂಡು ಬರುವುದು ಯಾವ ರಾಜ್ಯದಲ್ಲಿ ಕೇಳಿದಾಗ ಇಂಪಾರ್ಟೆಂಟ್, ಅಸ್ಸಾಂ ರಾಜ್ಯದಲ್ಲಿ. ನೋಡ್ರಿ ಇನ್ನೊಂದು ಕ್ವಶನ್ ಕೇಳ್ತಾನ RRB ಗ್ರೂಪ್ ಡಿ ಅಲ್ಲಿ, ಅಸ್ಸಾಂನ ರಾಜಧಾನಿ ಯಾವುದು ಅಂತ ಕೇಳ್ತಾನ. ಕಾಮನ್ ಆಗಿ GK ಕ್ವಶನ್, ದಿಸ್ಪುರ್. ಅಸ್ಸಾಂನ ರಾಜಧಾನಿ ಯಾವುದು? ದಿಸ್ಪುರ್ ಅಂತೇಳಿ ಗೊತ್ತಿರ್ಲಿ. ಅಸ್ಸಾಂನ ಕಣ್ಣೀರಿನ ನದಿ ಯಾವ್ದಂತ ಕ್ವಶನ್ ಕೇಳ್ತಾನ. ಇಂಪಾರ್ಟೆಂಟ್ ಸ್ನೇಹಿತರೆ, ಬ್ರಹ್ಮಪುತ್ರ. ಅಸ್ಸಾಂನ ಕಣ್ಣೀರಿನ ನದಿ ಯಾವ್ದಂದಾಗ ಬ್ರಹ್ಮಪುತ್ರ. ಅಸ್ಸಾಂನ ಕಣ್ಣೀರಿನ ನದಿ ಯಾವ್ದಂದಾಗ ಬ್ರಹ್ಮಪುತ್ರ ಅಂತ ಗೊತ್ತಿರ್ಲಿ. ಅಸ್ಸಾಂನ ರಾಜಧಾನಿ ಯಾವುದು? ದಿಸ್ಪುರ. ಅಸ್ಸಾಂನಲ್ಲಿ ಕಂಡು ಬರುವ ನ್ಯಾಷನಲ್ ಪಾರ್ಕ್ ಯಾವುವು? ಮಾನಸ ಮತ್ತು ಕಾಜಿರಂಗ. ಯಾವ ಪ್ರಾಣಿಗೆ ಪ್ರಸಿದ್ಧಿಯಾಗಿವತ್ತಂದಾಗ ರೈನೋಸ್ ಅಥವಾ ಒಂದು ಕೊಂಬಿನ ಗೆಂಡಾಮೃಗಗಳಿಗೆ ಪ್ರಸಿದ್ಧಿಯಾದ ನ್ಯಾಷನಲ್ ಪಾರ್ಕ್ ಯಾವ್ದಂದಾಗ ಮಾನಸ ಮತ್ತು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್ ಮೊಸಳೆ ಯೋಜನೆ ಬಂದಿದ್ದು 1975ರಲ್ಲಿ. ಮೊಸಳೆ ಯೋಜನೆ ಬಂದಿದ್ದು 1975ರಲ್ಲಿ ಮೊಸಳೆ ಯೋಜನೆ ಬರ್ತದೆ ಸ್ನೇಹಿತರೆ. ಮೊಸಳೆಗಳಲ್ಲಿ ಪ್ರಕಾರಗಳು ಕಂಡು ಬರ್ತಾವ, ಮೊಸಳೆ ತಳಿಗಳು ಕಂಡು ಬರ್ತಾವ ಸ್ನೇಹಿತರೆ. ಯಾವ್ಯಾವಪ್ಪ ಅಂತಂದಾಗ ಗರಿಯಾಲ ಮೊಸಳೆಗಳು. ಈ ಗರಿಯಾಲ ಮೊಸಳೆ ಯಾವ ಕಣಿವೆಯಲ್ಲಿ ಕಂಡು ಬರ್ತದ ಕ್ವಶನ್ ಕೇಳ್ತಾನ. ಗರಿಯಾಲ ಮೊಸಳೆ ಯಾವ ಕಣಿವೆಯಲ್ಲಿ ಕಂಡು ಬರ್ತದ ಅಂದಾಗ ಚಂಬಲ್ ಕಣಿವೆ. ಚಂಬಲ್ ನದಿಯ ಕಣಿವೆ ಅಲ್ಲ, ಆ ಕಣಿವೆಯಲ್ಲಿ ಕಂಡು ಬರುವ ಮೊಸಳೆ ಯಾವ್ದು ಕೇಳಿದ ಗರಿಯಾಲ ಮೊಸಳೆ ಗೊತ್ತಿರ್ಲಿ, ಇಂಪಾರ್ಟೆಂಟ್. ನೆಕ್ಸ್ಟ್ ಸೂಕ್ಷ್ಮಾಣು ಜೀವಶಾಸ್ತ್ರದ ಪಿತಾಮಹ ಅಂತ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ. ನೋಡ್ರಿ, ಒಟ್ಟಾರೆಯಾಗಿ ಜೀವಶಾಸ್ತ್ರದ ಪಿತಾಮಹ ಯಾರಂತ ಕೇಳಿದಾಗ ಜೀವಶಾಸ್ತ್ರದ ಪಿತಾಮಹ ಇಂಪಾರ್ಟೆಂಟ್. ಜೀವಶಾಸ್ತ್ರದ ಪಿತಾಮಹ ಯಾರಂತ ಕೇಳಿದಾಗ ಅರಿಸ್ಟಾಟಲ್. ಜೀವಶಾಸ್ತ್ರದ ಪಿತಾಮಹ ಯಾರಂದಾಗ ಅರಿಸ್ಟಾಟಲ್. ನೆಕ್ಸ್ಟ್ ಪ್ರಾಣಿಶಾಸ್ತ್ರದ ಪಿತಾಮಹ ಯಾರಂತ ಕೇಳಿದಾಗೂ ಸಹ ಅರಿಸ್ಟಾಟಲ್ ಅಂತೇಳಿ ಗೊತ್ತಿರ್ಲಿ, ಇಂಪಾರ್ಟೆಂಟ್. ನೆಕ್ಸ್ಟ್ ಕೋಶೀಯ ಸಿದ್ಧಾಂತವನ್ನ ಮಂಡಿಸಿದವರು. ಕೋಶೀಯ ಸಿದ್ಧಾಂತ ಇಂಪಾರ್ಟೆಂಟ್, ಇದು ಸಹ ಕ್ವಶನ್ ಕೇಳ ಸ್ನೇಹಿತರೆ. ಕೋಶೀಯ ಸಿದ್ಧಾಂತವನ್ನ ಮಂಡಿಸಿದವರು ಯಾರಂದಾಗ ಸ್ವಾನ್ ಮತ್ತು ಸ್ವೀಡನ್ ಅಂತ ಬರ್ತಾರೆ ಸ್ನೇಹಿತರೆ. ಸ್ವಾನ್ ಮತ್ತು ಸ್ವೀಡನ್. ಈ ಸ್ವಾನ್ ಮತ್ತು ಸ್ವೀಡನ್ ಅವರು ಈ ಕೋಶೀಯ ಸಿದ್ಧಾಂತವನ್ನ
ಎಷ್ಟರಲ್ಲಿ ಮಂಡಿಸಿದಾರೆ ಅಂದಾಗ 1838 ಮತ್ತು 39ರಲ್ಲಿ ಈ ಏನಪ್ಪಾ ಅಂತಂದಾಗ ಕೋಶೀಯ ಸಿದ್ಧಾಂತವನ್ನ ಮಂಡಿಸ್ತಾರ. ಯಾರು? ಸ್ವಾನ್ ಮತ್ತು ಸ್ವೀಡನ್ ಅಂತೇಳಿ. ನೆಕ್ಸ್ಟ್ ಮೈಟೋಕಾಂಡ್ರಿಯಾ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಜೀವಕೋಶದ ಮೈಟೋಕಾಂಡ್ರಿಯಾ ಇದು ಏನಪ್ಪಾ ಅಂತಂದಾಗ ಜೀವಕೋಶದ ಉಸಿರಾಟ ಅಂಗ. ಜೀವಕೋಶದ ಉಸಿರಾಟ ಅಂಗ ಯಾವುದು ಅಂತ ಕೇಳಿದಾಗ ಮೈಟೋಕಾಂಡ್ರಿಯಾ. ಈ ಮೈಟೋಕಾಂಡ್ರಿಯನ್ನ ಜೀವಕೋಶದ ಉಸಿರಾಟ ಅಂಗ, ಅಡುಗೆ ಮನೆ, ರಾಸಾಯನಿಕ ಕಾರ್ಖಾನೆ ಅಂತೇಳಿ ಯಾವ್ದನ್ನ ಕರೀತಾರೆ ಅಂತಂದಾಗ ಮೈಟೋಕಾಂಡ್ರಿಯಾವನ್ನ ಕರೀತಾರೆ ನೋಡಿ ಸ್ನೇಹಿತರೆ. ಈ ಮೈಟೋಕಾಂಡ್ರಿಯಾ ಏನಪ್ಪಾ ಅಂತಂದಾಗ ಜೀವಕೋಶದ ಒಂದು ಶಕ್ತಿ ಉತ್ಪಾದನಾ ಕೇಂದ್ರ. ಈ ಮೈಟೋಕಾಂಡ್ರಿಯಾದಲ್ಲಿ ಯಾವ ರೀತಿಯಾದ ಶಕ್ತಿ ಬಿಡುಗಡೆ ಆಗುತ್ತೆ ಅಂದಾಗ ATP ರೂಪದ ಶಕ್ತಿ ಬಿಡುಗಡೆ ಆಗುತ್ತೆ ನೋಡಿ ಸ್ನೇಹಿತರೆ. ಅಡಿನೋ ಟ್ರೈಪ್ ಫಾಸ್ಫೇಟ್ ಅಂತೇಳಿ ಬರ್ತದೆ ಸ್ನೇಹಿತರೆ. ಇದು ಏನಪ್ಪಾ ಅಂತಂದ್ರೆ ATP ರೂಪದಲ್ಲಿ ಶಕ್ತಿ ಬಿಡುಗಡೆ ಆಗುತ್ತೆ ಇಲ್ಲಿ ಮೈಟೋಕಾಂಡ್ರಿಯಾದಲ್ಲಿ. ನೆಕ್ಸ್ಟ್ ಏನಪ್ಪಾ ಅಂತಂದಾಗ ಮೈಟೋಕಾಂಡ್ರಿಯಾದಲ್ಲಿ ಏನೇನು ಕಾಣ್ತೀವಿ ಅಂತ ಕೇಳಿದಾಗ DNA ನಾವು ಕಾಣಬಹುದು ನೋಡಿ ಸ್ನೇಹಿತರೆ. ಜೀವಕೋಶದ ಒಳಗಡೆ ಯಾವ ಕಣದಂಗದಲ್ಲಿ DNA ಅನ್ನ ಕಾಣಬಹುದು ಅಂತ ಕೇಳಿದಾಗ ಮೈಟೋಕಾಂಡ್ರಿಯಾದಲ್ಲಿ ನಾವು ಏನಪ್ಪಾ ಅಂತಂದಾಗ DNA ಅನ್ನ ನಾವು ಕಾಣಬಹುದು. ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಅಡ್ರಿನಲಿನ್ ಹಾರ್ಮೋನು ಇದು ಏನಪ್ಪಾ ಅಂತಂದ್ರೆ ಯಾವ ರೀತಿಯಾದ ಹಾರ್ಮೋನ್ ಅಂತ ಕೇಳಿದಾಗ ಇದು ತುರ್ತು ಪರಿಸ್ಥಿತಿಯ ಹಾರ್ಮೋನು ಅಂತ ಕರಿತೀವಿ ಸ್ನೇಹಿತರೆ. ತುರ್ತು ಪರಿಸ್ಥಿತಿಯ ಹಾರ್ಮೋನು. ತುರ್ತು ಪರಿಸ್ಥಿತಿ ಅಂದ್ರೆ ಆ ತುರ್ತು ಪರಿಸ್ಥಿತಿ ಅಲ್ಲ, ಇದು ಏನಪ್ಪಾ ಅಂತಂದಾಗ ನೀವು ಭಯಗೊಂಡಾಗ ಮತ್ತು ಏನಪ್ಪಾ ಅಂತಂದ್ರೆ ಸಂತೋಷಗೊಂಡಾಗ, ಅದೇನಪ್ಪಾ ಅಂತಂದಾಗ ದುಃಖದ ಸಂದರ್ಭದಲ್ಲಿ ಏನಪ್ಪಾ ಅಂತಂದಾಗ ಬಿಡುಗಡೆ ಆಗುವ ಯಾವ್ದಪ್ಪ ಹಾರ್ಮೋನ್ ಯಾವ್ದು ಕೇಳಿದಾಗ ಅಡ್ರಿನಲಿನ್ ಹಾರ್ಮೋನು. ನೆಕ್ಸ್ಟ್ ಇದೇ ರೀತಿ ಏನಪ್ಪಾ ಅಂತಂದ್ರೆ ಬೆಕ್ಕಿನಲ್ಲಿ ಅಥವಾ ಬೆಕ್ಕುಗಳಲ್ಲಿ ಕಂಡು ಬರುವ ಹಾರ್ಮೋನು ಯಾವ್ದು ಕೇಳಿದಾಗ ಎಪಿನೆಫ್ರಿನ್ ಹಾರ್ಮೋನು. ಇಂಪಾರ್ಟೆಂಟ್ ಸ್ನೇಹಿತರೆ. ಎಪಿನೆಫ್ರಿನ್ ಹಾರ್ಮೋನು ಇದು ಬೆಕ್ಕುಗಳಲ್ಲಿ ಕಂಡು ಬರುವ ಒಂದು ಹಾರ್ಮೋನು. ಇದು ಸಹ ಏನಪ್ಪಾ ಅಂತಂದಾಗ ಬೆಕ್ಕುಗಳು ಏನಪ್ಪಾ ಅಂತಂದ್ರೆ ಜಾಗೃತವಾಗಿರಲು ಕಾರಣವಾದ ಒಂದು ಹಾರ್ಮೋನ್ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್ ಜೀವಕೋಶವನ್ನ ಕಂಡುಹಿಡಿದವರು ಯಾರಪ್ಪ ಅಂತಂದಾಗ ರಾಬರ್ಟ್ ಹುಕ್. ಜೀವಕೋಶವನ್ನ ಕಂಡುಹಿಡಿದವರು ಯಾರತ್ ಕೇಳಿದಾಗ ರಾಬರ್ಟ್ ಹುಕ್ ಅಂತೇಳಿ ಗೊತ್ತಿರಲಿ. ರಾಬರ್ಟ್ ಹುಕ್ ಅವರು ಏನಪ್ಪಾ ಅಂತಂದಾಗ ಜೀವಕೋಶವನ್ನ ಕಂಡು ಹಿಡಿತಾರ. ಯಾರು? ರಾಬರ್ಟ್ ಹುಕ್. ಜೀವಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳ್ತಾರೆ ಸ್ನೇಹಿತರೆ. ಸೂಕ್ಷ್ಮಾಣು ಜೀವಶಾಸ್ತ್ರದ ಪಿತಾಮಹ. ಇಂಪಾರ್ಟೆಂಟ್. ಸೂಕ್ಷ್ಮಾಣು ಜೀವಶಾಸ್ತ್ರದ ಪಿತಾಮಹ ಯಾರಂದಾಗ ಅಂಟೋನಿ ಲೆವನ್ ಹಕ್ ಅಂತ ಹೇಳಿಕೆ ಬರ್ತಾರೆ ನೋಡಿ ಸ್ನೇಹಿತರೆ. ಇವ್ರು ಏನಪ್ಪಾ ಅಂತಂದ್ರೆ ಸೂಕ್ಷ್ಮಾಣು ಜೀವಶಾಸ್ತ್ರದ ಪಿತಾಮಹ ಇರ್ತಾರೆ ಸ್ನೇಹಿತರೆ. ಇವತ್ತಿನ ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ನಿಮ್ಮ ಸ್ನೇಹಿತರಿಗೂ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡ್ತಾ ಹೋಗಿ ಸ್ನೇಹಿತರೆ. ಥ್ಯಾಂಕ್ ಯು.